ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನೀವು ಇನ್ನೂ ಚೆನ್ನಾಗಿರಬೇಕು ಅಂದರೆ ನಾನಿವತ್ತು ಸ್ಪೆಷಲ್ ಜ್ಯೂಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನು ಮಿರಾಕಲ್ ಜ್ಯೂಸ್ ಅಥವಾ ABC ಜ್ಯೂಸ್ ಅಂತಲೂ ಕೂಡ ಕರೀತಾರೆ. ಯಾಕೆ ಇದನ್ನ ಮಿರಾಕಲ್ ಅಥವಾ ABC ಜ್ಯೂಸ್ ಅಂತ ಕರೀತಾರೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಆಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಇದನ್ನು ನಾವು ABC ಜ್ಯೂಸ್ ಅಂತ ಕರಿತೀವಿ, ಮಿರಾಕಲ್ ಜ್ಯೂಸ್ ಅಂತ ಕರಿತೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಇದು ಜ್ಯೂಸ್ ಕಲರ್ ನೋಡ್ತಿದ್ದಾಗೆ ನಿಮಗೆಲ್ರಿಗೂ ಗೊತ್ತಾಗ್ತಿರ್ಬೋದು. ಸೊ ಇದು ಯಾವುದೋ ಒಂದು ವೆಜಿಟೇಬಲು ಅಥವಾ ಒಂದು ಫ್ರೂಟಿಂದ ಮಾಡಿರ್ತಕ್ಕಂಥದ್ದು ಅಂತ ಅಂದ್ಕೊಳ್ತಾ ಇರ್ಬೋದು. ಆದರೆ ಇದರಲ್ಲಿ ನಾನು ಕೇವಲ ಒಂದನ್ನು ಜಾಯಿನ್ ಮಾಡಿಲ್ಲ. ಸೊ ಇದರಲ್ಲಿ ಮುಖ್ಯವಾಗಿ ಯಾವ ವಸ್ತುಗಳನ್ನು ನಾವು ಜಾಯಿನ್ ಮಾಡಿದ್ದೀನಿ, ಸೊ ಇದ್ರ ಬೆನಿಫಿಟ್ಸ್ ಏನು ಅನ್ನೋದು ನಿಮಗೆ ಮುಂದೆ ಹೇಳ್ತಾ ಹೋಗ್ತೇನೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ತುಂಬ ಜನಕ್ಕೆ ನಿಶಕ್ತಿ, ಆಮೇಲೆ ಸುಸ್ತು ಮತ್ತು ರಕ್ತಹೀನತೆಯಿಂದ ಬಳಲ್ತಾ ಇರ್ತಾರೆ ತುಂಬ ಜನಗಳಿಗೆ. ಸೊ ಅದರಲ್ಲಿ ನಾನು ಕೂಡ ಒಬ್ಬಳು. ನನಗೆ ಹಿಮೋಗ್ಲೋಬಿನ್ ಅಂಶ ಆವಾಗವಾಗ ಕಮ್ಮಿ ಆಗ್ತಾ ಇರುತ್ತೆ. ಸೊ ನನಗೆ ಇದನ್ನು ಡಾಕ್ಟ್ರೇ ಸಜೆಸ್ಟ್ ಮಾಡಿದ್ದು, ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಟ್ಯಾಬ್ಲೆಟೇ ತೊಗೊಳೋದ್ಕಿಂತ ನಾವು ಮನೆಯಲ್ಲೇ ಹೋಮ್ ರೆಮಿಡಿಗಳನ್ನು ಮಾಡಿಕೊಂಡು ಕೆಲವೊಂದು ಫುಡ್ ಇರ್ಬೋದು ಅಥವಾ ಈ ಥರ ಜ್ಯೂಸ್ಗಳನ್ನು ತೊಗೊಳೋದ್ರಿಂದ ಹೆಲ್ತು ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಡಾಕ್ಟರು ಯಾವಾಗಲೂ ಸಜೆಸ್ಟ್ ಮಾಡ್ತಿರ್ತಾರೆ. ಸೊ ನಾವು ಅದನ್ನು ಫಾಲೋ ಅಪ್ ಮಾಡಬೇಕಷ್ಟೇ. ಸಾಧ್ಯ ಆದರೆ ಇದನ್ನು ಡೈಲಿ ಕುಡಿದ್ರೆ ಒಳ್ಳೆಯದು, ಬಟ್ ನಾನು ಡೈಲಿ ತೊಗೊಳಕ್ಕಾಗಲ್ಲ. ಅಟ್ಲೀಸ್ಟ್ ವೀಕ್ಲಿ 1 ಟೈಮ್ ಆದರೂ ತೊಗೊಳಮ್ಮ ಅಂತ ಹೇಳಿದರು ಡಾಕ್ಟ್ರು ನನಗೆ. ಹೇಗೆ ಏನೇನೆಲ್ಲ ಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಇಲ್ಲಿ ನಾನು 2 ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜಿಂದು ಬೀಟ್ರೋಟ್ ತೊಗೊಂಡಿದ್ದೀನಿ, ಮತ್ತು ಒಂದು ಆ್ಯಪಲ್ ತೊಗೊಂಡಿದ್ದೀನಿ. ನಾವು ಇದನ್ನು ಡೈರೆಕ್ಟಾಗಾದರೂ ತಿನ್ಬೋದು. ಅಂದರೆ ಕ್ಯಾರೆಟು ಬೀಟ್ರೋಟ್ನ ಕಟ್ ಮಾಡಿಕೊಂಡು ಡೈಲಿ ಸಲಾಡ್ ಆಗು ತಿನ್ಬೋದು. ಇಲ್ಲಿ ನಮಗೆ ಡೈಲಿ ಸಲಾಡಾಗಿ ತಿನ್ನೋಕ್ಕೆ ಆಗ್ತಿಲ್ಲ ಅಂದಾಗ ನಾವು ಈ ರೀತಿಯಾಗಿ ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ನೋಡಿ, ಇಲ್ಲಿ ಕ್ಯಾರೋಟ್, ಬೀಟ್ರೋಟ್ ಮತ್ತು ಆ್ಯಪಲ್. ಎ ಆ್ಯಪಲ್, ಬಿ ಬೀಟ್ರೋಟ್, ಸಿ ಕ್ಯಾರೋಟ್, ಈ ಮೂರನ್ನು ಸೇರಿಸ್ಬಿಟ್ಟು ನಾವು ಸಮ ಪ್ರಮಾಣದಲ್ಲಿ ಅಥವಾ ಸ್ವಲ್ಪ ವೇರಿಯೇಷನ್ ಆದ್ರೂ ಪರವಾಗಿಲ್ಲ. ಇಲ್ಲಿ ಫ್ರೂಟು ವೆಜಿಟೇಬಲ್ ಆಗಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ. ಬೀಟ್ರೋಟ್ ಬಂದುಬಿಟ್ಟು ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡೋ ಅಂಥ ಅಂಶ ಗುಣಗಳು ಇದರಲ್ಲಿದ್ದಾವೆ. ಕ್ಯಾರೋಟಲ್ಲಿ ಎ ವಿಟಮಿನ್ ಜಾಸ್ತಿ ಇರೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು. ಆಮೇಲೆ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಕ್ಯಾರೋಟಿಂದ. ಯಾವುದೇ ರೀತಿಯ ಮುಖದಲ್ಲಿ ಇರ್ತಕ್ಕಂಥ ಕಲೆಗಳಿರ್ಬೋದು, ಪಿಂಪಲ್ಸ್ ಇರ್ಬೋದು, ಈ ಎಲ್ಲದಕ್ಕೂ ಕೂಡ ಆ್ಯಪಲ್ ಇರ್ಬೋದು ಮತ್ತು ಕ್ಯಾರೋಟ್ ಇರ್ಬೋದು ತುಂಬಾ ಸಹಕಾರಿಯಾಗುತ್ತೆ. ಸ್ಕಿನ್ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ, ಶೈನಿಂಗಾಗಿ ಗ್ಲೋಯಿಶ್ ಆಗಿ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ನಾನು ಇದನ್ನು ಮೂರನ್ನೂ ಕೂಡ ಮಿಕ್ಸಿಯಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು, ಅಂದರೆ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಈ ರೀತಿಯಾಗಿ ನೋಡಿ, ಇದನ್ನು ಸೋಸದೆ ಡೈರೆಕ್ಟಾಗಾದರೂ ನಾವು ಕುಡಿಬೋದು. ನಾನಿಲ್ಲಿ ನನಗೆ ಡೈರೆಕ್ಟಾಗಿ ಇಷ್ಟ ಇಲ್ಲ ಅನ್ನೋ ಒಂದು ರೀಸನ್ಗೆ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಅಷ್ಟೇ, ಏನನ್ನೂ ಕೂಡ ಆ್ಯಡ್ ಮಾಡಿಲ್ಲ. ಓನ್ಲಿ ನಾರ್ಮಲ್ ವಾಟರ್ ಹಾಕ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಾಗ ಕೆಲವರು ಇದನ್ನು ಡೈರೆಕ್ಟಾಗಿ ಸೋಸ್ದೇ ತಿಂತಾರೆ. ಸೊ ನನಗೆ ಆಗಲ್ಲ, ಹಾಗಾಗಿ ಫಿಲ್ಟ್ರ್ ಮಾಡ್ತಾಯಿದ್ದೀನಿ. ಈಗೇನು ನಾನು ಫಿಲ್ಟ್ರ್ ಮಾಡಾದಮೇಲೆ ಮೇಲ್ಗಡೆ ಬಂದಿರುತ್ತಲ್ಲ, ಇದನ್ನು ಕೂಡ ನಾನು ವೇಸ್ಟ್ ಮಾಡದೆ ಏನಕ್ಕೆ ಯೂಸ್ ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಹೋಗ್ತೇನೆ. ನೋಡಿ, ಈಗ ಇದನ್ನು ನಾನು ಫಿಲ್ಟ್ರ್ ಮಾಡಿರೋದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಬೇಕು ಅಂದರೆ ಲೆಮನ್, ಸ್ವಲ್ಪ ನಿಂಬೆ ರಸನ ಸೇರಿಸಿ ಕುಡಿಬೋದು ಅಥವಾ ಜೇನುತುಪ್ಪನ ಸೇರಿಸಿ ಕುಡಿಬೋದು. ನಾನು ಇಲ್ಲಿ ಆ್ಯಪಲ್ ಹಾಕಿದ್ರಿಂದ ಸೊ ಅದೇ ಸ್ವೀಟು ಸಾಕು ಅಂತೇಳಿ ಯಾವುದನ್ನು ಕೂಡ ಆ್ಯಡ್ ಮಾಡಿಲ್ಲ. ಡೈರೆಕ್ಟಾಗಿ ಈ ಮೂರನ್ನೇ ಬಳಸಿಬಿಟ್ಟು ಕುಡಿಯೋದಕ್ಕೆ ರೆಡಿ ಮಾಡಿಕೊಂಡೆ. ಇದರಲ್ಲಿ ತುಂಬ ವಿಟಮಿನ್ಸ್ ಇರೋದ್ರಿಂದ ಹೆಲ್ತಿಗಂತೂ ತುಂಬ ಒಳ್ಳೆಯದು. ಸೊ ನಾನು ಸೋಸ್ಕೊಂಡಾದಮೇಲೆ ಮೇಲ್ಗಡೆ ಏನಿತ್ತಲ್ಲ ಆ ದಿಂಡನ್ನು ವೇಸ್ಟ್ ಮಾಡದೆ ಅದಕ್ಕೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು, ನಿಮಗೆ ಕೈಗೆಲ್ಲ ನೀವು ಪ್ಯಾಕಾಗಿ ಅಪ್ಲೈ ಮಾಡ್ತೀರಂದರೆ ಜಾಸ್ತಿನೇ ತೊಗೋಬೋದು. ಫೇಸಿಗೆ ಅಷ್ಟೇ ಸಾಕು ಅಂದರೆ ಇದಕ್ಕೆ ನೋಡಿ ಇಷ್ಟು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಪೇಸ್ಟ್ ಥರ ಮಾಡಿಕೊಂಡು ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಫೇಸಲ್ಲಿ ಇರ್ತಕ್ಕಂಥ ಬ್ಲ್ಯಾಕ್ ಮಾರ್ಕ್ಸ್ ಇರ್ಬೋದು, ಆಮೇಲೆ ಡಾರ್ಕ್ ಸರ್ಕಲ್ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಕ್ರಮೇಣವಾಗಿ ಕಮ್ಮಿ ಆಗುತ್ತಂತೆ ಇದಕ್ಕೆ. ಸೊ ಅದು ಮೇಲಿಂದ ಕೂಡ ವೇಸ್ಟ್ ಆಗದೆ ಈ ರೀತಿಯಾಗಿ ನಾವು ಯೂಸ್ ಮಾಡ್ಬೋದು.
ಜ್ಯೂಸ್ ಬಂದುಬಿಟ್ಟು ದೇಹನ ಶುದ್ಧಿ ಮಾಡೋದಕ್ಕೆ ಹೆಲ್ಪ್ ಆದರೆ ಈ ಮೇಲ್ಗಡೆ ಏನು ನಾವು ಸೋಸಿದ್ದು ದಿಂಡು ಬಂದಿತ್ತಲ್ಲ ಅದನ್ನು ನಾವು ಫೇಸ್ ಪ್ಯಾಕ್ ಆಗಿ ಬಳಸೋದ್ರಿಂದ ಫೇಸ್ ತುಂಬ ಗ್ಲೋಯಿಶ್ ಆಗಿ ಕಾಣುತ್ತೆ, ಪಿಂಪಲ್ಸ್ ಇದ್ದರೆ ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ನಾವು ತುಂಬ ಕೆಮಿಕಲ್ ಇರ್ತಕ್ಕಂಥ ಕ್ರೀಮ್ಸು ಜೆಲ್ಲೆಲ್ಲ ಯೂಸ್ ಮಾಡ್ತೀವಿ. ಸೊ ಅದ್ರ ಬದಲಿಯಾಗಿ ನಾವು ಈ ಥರದ ರೆಮಿಡಿಗಳನ್ನು ಯೂಸ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಈ ಜ್ಯೂಸನ್ನ ಯಾವಾಗ ಕುಡಿದ್ರೆ ತುಂಬ ಒಳ್ಳೆಯದು ಅಂದರೆ ಬೆಳಗ್ಗೆ ಎದ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನ ಕುಡಿಯೋದ್ರಿಂದ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಚೆನ್ನಾಗಿ ದೇಹ ಅಬ್ಸರ್ವ್ ಮಾಡುತ್ತೆ, ಅಂದರೆ ಬಾಡಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಮಗೆ ಬೆಳಗ್ಗಿನ ಟೈಮ್ ಆಗಲಿಲ್ಲ ಅಂತ ಅಂದಾಗ ಬೇರೆ ಟೈಮಲ್ಲಿ ಒಟ್ಟು ಹಶ್ವಾದಾಗ ನಾವೇನು ಫುಡ್ ತೊಗೊಂಡಿರಬಾರ್ದು, ಆ ಟೈಮಲ್ಲಿ ಕುಡಿಯೋದ್ರಿಂದ ಕೂಡ ನಮ್ಮ ದೇಹ ಇದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇದರಲ್ಲಿರ್ತಕ್ಕಂಥ ಅಂಶಗಳನ್ನು. ಆಮೇಲೆ ಯಾರಿಗೆಲ್ಲ ಏರ್ ಫಾಲ್ ತೊಂದರೆ ಇರುತ್ತೆ, ಆಮೇಲೆ ಮೋಷನ್ ಪ್ರಾಬ್ಲಮ್ ಇರುತ್ತೆ, ಸೊ ಅಂಥವ್ರಿಗೆಲ್ಲ ಈ ಎಲ್ಲ ಅಂಶಗಳು ಕೂಡ ಅಂದರೆ ಕ್ಯಾರೋಟ್, ಬೀಟ್ರೋಟ್, ಆ್ಯಪಲ್ ಇದು ಮೂರೂ ಕೂಡ ತುಂಬ ಸಹಕಾರಿಯಾಗಿ ವರ್ಕ್ ಮಾಡುತ್ತೆ. ಸಾಧ್ಯ ಆದರೆ ಡೈಲಿ ತೊಗೊಳೋದ್ರಿಂದ ರಿಸಲ್ಟ್ ಬೇಗ ಬರುತ್ತೆ. ಡೈಲಿ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ವೀಕ್ಲಿ 1 ಟೈಮ್ ಆದರೂ ಈ ಜ್ಯೂಸನ್ನ ಕುಡಿಯೋದ್ರಿಂದ ಖಂಡಿತವಾಗ್ಲೂ ತುಂಬ ಚೇಂಜಸ್ ಕಾಣುತ್ತೆ. ನಮ್ಮ ದೇಹದಲ್ಲಿರ್ಬೋದು, ಆರೋಗ್ಯದಲ್ಲಿರ್ಬೋದು. ಹಿಮೋಗ್ಲೋಬಿನ್ ಯಾರಿಗೆಲ್ಲ ಕಮ್ಮಿ ಇರುತ್ತಲ್ಲ, ಸೊ ಅವರು 2 ದಿನಕ್ಕಾದರೂ 1 ಟೈಮ್ ತೊಗೊಳೋದ್ರಿಂದ ಯಾವುದೇ ಟ್ಯಾಬ್ಲೆಟ್ ಇಲ್ಲದೆ ನಾವು ಹಿಮೋಗ್ಲೋಬಿನ್ನ ಇಂಪ್ರೂವ್ ಮಾಡ್ಕೋಬೋದು. ಆಮೇಲೆ ಸ್ಕಿನ್ ಡಿಸೀಸಸ್ ಇದ್ದವರು ಕೂಡ ಇದರಲ್ಲಿ ತುಂಬಾ ಔಷಧಿ ಗುಣಗಳು ಕೂಡ ಇದರಲ್ಲಿ ಕ್ಯಾರೋಟಲ್ಲಿ ಇರೋದ್ರಿಂದ ಅದು ಚೆನ್ನಾಗಿ ವರ್ಕ್ ಮಾಡುತ್ತೆ ಯಾವುದೇ ರೀತಿಯ ಸ್ಕಿನ್ ಡಿಸೀಸಸ್ಗಳಿಗೆ. ಆಮೇಲೆ ಆ್ಯಪಲ್ ಕೂಡ ನಮಗೆ ಕಣ್ಣಿಗಿರ್ಬೋದು, ಸ್ಕಿನ್ನಿಗಿರ್ಬೋದು, ಟೋಟಲ್ ಹೆಲ್ತ್ಗೆ ಆ್ಯಪಲ್ ತುಂಬ ಒಳ್ಳೆಯದು. ಸೊ ಅದು ಎಲ್ರಿಗೂ ಗೊತ್ತಿದೆ. ಕೆಲವರು ಹೇಳ್ತಾರೆ ಒಂದು ಟೈಮ್ ಕುಡಿದ್ಬಿಟ್ಟು ಇಲ್ಲ ನಮಗೇನು ರಿಸಲ್ಟ್ ಬರಲಿಲ್ಲ ಅಂತ ಅನ್ನೋರಿಗೆ ನಾನು ಒಂದು ಮಾತು ಹೇಳೋದೇನು ಅಂದರೆ, ಯಾವುದನ್ನೇ ಆಗಲಿ ನಾವು ಒಂದು ರೆಮಿಡಿ ಇರ್ಬೋದು, ಒಂದು ಟಿಪ್ಸ್ ಆಗಿರ್ಬೋದು, ಒಂದೇ ಸರಿಗೆ ರಿಸಲ್ಟ್ ಬರಲ್ಲ. ಸೊ ಅದನ್ನು ನಾವು ಕಾಲಕ್ರಮೇಣವಾಗಿ ಉಪಯೋಗಿಸ್ತಾ ಬಂದಾಗ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಸೊ ABC ಜ್ಯೂಸ್ ಮಾತ್ರ 100% ರಿಸಲ್ಟ್ ಇದೆ. ಯಾರಿಗೆಲ್ಲ ಹಿಮೋಗ್ಲೋಬಿನ್ ತೊಂದರೆ ಇದೆ, ಸ್ಕಿನ್ ಡಿಸೀಸಸ್ ಇದೆ, ಆಮೇಲೆ ಟೋಟಲ್ ಹೆಲ್ತ್ ಅದು ಎಲ್ಲದಕ್ಕೂ ಕೂಡ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ದೇಹದಲ್ಲಿರ್ತಕ್ಕಂಥ ವಿಷಕಾರಿ ವಸ್ತುಗಳನ್ನು ಹೊರ ಹಾಕೋದಕ್ಕೆ ಈ ABC ಜ್ಯೂಸ್ ತುಂಬ ಸಹಕಾರಿಯಾಗಿ ವರ್ಕ್ ಮಾಡುತ್ತೆ. ಕೆಲವರು ಟ್ಯಾಕ್ಸಿನ್ ರಿಮೂವ್ ಅಂತ ಹೇಳಿ ಟ್ಯಾಬ್ಲೆಟ್ ತೊಗೊಳ್ತಾರೆ, ಅದ್ರ ಬದಲಾಗಿ ಈ ರೀತಿಯಂಥ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನ್ಯಾಚುರಲಾಗಿ ನಾವು ದೇಹದಲ್ಲಿರ್ತಕ್ಕಂಥ ವಿಷ ಪದಾರ್ಥಗಳನ್ನು ಹೊರ ಹಾಕ್ಬೋದು. ಕೆಲವು ಮಕ್ಕಳು ಕ್ಯಾರೋಟ್, ಬೀಟ್ರೋಟ್ ಅನ್ನೋ ತರಕಾರಿ ಅಂದರೆ ಪಲ್ಯಗಳಲ್ಲಿ ತಿನ್ನೋದಕ್ಕೆ ಇಷ್ಟಪಡ್ತಾ ಇರಲ್ಲ. ಸೊ ಅಂಥ ಮಕ್ಕಳಿಗೆ ಈ ರೀತಿಯಾಗಿ ಜ್ಯೂಸ್ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಆ ತರಕಾರಿಲಿರ್ತಕ್ಕಂಥ ಎಲ್ಲ ವಿಟಮಿನ್ಸ್ ಕೂಡ ಆ ಮಕ್ಕಳ ಬಾಡಿ ಒಳಗೂ ಹೋಗುತ್ತೆ. ಡೈರೆಕ್ಟ್ ತಿನ್ನೋರಾದರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ತಿಂದೇ ಇರೋ ಮಕ್ಕಳಿಗೆ ಅಥವಾ ತಿಂದೇ ಇರೋ ದೊಡ್ಡವ್ರಿಗೂ ಕೂಡ ಇದು ತುಂಬ ಗುಡ್ ರೆಮಿಡಿ ಅಂತ ಹೇಳ್ತೀನಿ ನಾನು. ಆಮೇಲೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಆ್ಯಪಲ್ ಆ್ಯಡ್ ಮಾಡಿರ್ತೀವಲ್ಲ, ಹಾಗಾಗಿ ನೋಡಿ ಜ್ಯೂಸ್ ಇನ್ನರಾಗಿ ವರ್ಕ್ ಮಾಡಿದರೆ ಅದರದ್ದು ನಾವೇನು ಸೋಸ್ಕೊಂಡಿರ್ತೀವಲ್ಲ ಆ ತಿಳೆ ಅದನ್ನು ನಾವು ಫೇಸ್ ಪ್ಯಾಕ್ ಆಗಿರ್ಬೋದು ಅಥವಾ ಬಾಡಿ ಸ್ಕ್ರಬ್ಬರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಹ್ಯಾಂಡ್ಗೆ, ಲೆಗ್ಗೆಲ್ಲ ಇದನ್ನು ಸ್ಕ್ರಬ್ ಥರನೂ ಯೂಸ್ ಮಾಡ್ಬೋದು ಕಡಲೆ ಹಿಟ್ಟು ಮಿಕ್ಸ್ ಮಾಡಿರೋದ್ರಿಂದ. ಸೊ ಈ ಟಿಪ್ಸ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.